ಅಬ್ಬಾ ಏನು ಗ್ರಾಫಿಕ್ಸ್ ಮಾಡಿದ್ದಾರೆ ನೋಡ್ರಿ ಫುಲ್ಲು. ಯಾರು ಬಾಹುಬಲಿ ಯಾರು ಮತ್ತೊಬ್ಬ ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ, ಒಂದೊಂದೇ ಸ್ಟೋರಿ ಹೇಳ್ತಾ ಹೋಗ್ತೀನಿ. BSY ವಿಜಯೇಂದ್ರ ವಿರುದ್ಧ ಅಂದರೆ ಇವರ ಡೈಲಾಗ್ ಬಾಜಿ ಯಾವ ಥರ ಇದೆ ಅಂತೇಳಿ. ಡೈಲಾಗ್ ಬಾಜಿ ಕನ್ನಡದಲ್ಲಿ ಡೈಲಾಗ್ ಬಾಜಿಗೆ ಭಾಳ ಹೆಸರು ಸುಂದರ ಕೃಷ್ಣ ಅರಸ್, ಆಮೇಲೆ ಪ್ರಭಾಕರ್. ನಮ್ಮಲ್ಲಿ ವಿಲನ್ಗಳಿಗೆ ಡೈಲಾಗ್ಗಳು ಜಾಸ್ತಿ, ಈಗೀಗ ಹೀರೋಗಳು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ವಿಲನ್ಗಳಿಗೆ ಮೊದಲಿಂದಲೂ ಡೈಲಾಗ್ಗಳು ಜಾಸ್ತಿ. ಹಿಂದಿಯಲ್ಲಿ ಭಾಳ ಫೇಮಸ್ ರಾಜ್ಕುಮಾರ್ ಅಂತಿದ್ರು, ಕನ್ನಡ ರಾಜ್ಕುಮಾರ್ ಅವರಲ್ಲ, ಹಿಂದಿಯಲ್ಲಿ ರಾಜ್ಕುಮಾರ್ ಅಂತಿದ್ರು, ಅವರ ಡೈಲಾಗ್ ಭಾಳ ಫೇಮಸ್. ಆಮೇಲೆ ಶತ್ರುಘ್ನ ಸಿನ್ಹಾ ಡೈಲಾಗ್ಗಳು ಭಾಳ ಫೇಮಸ್, ಅಮಿತಾಬ್ ಬಚ್ಚನ್ ಡೈಲಾಗ್ಗಳು ಫೇಮಸ್. ಇವತ್ತು ಡೈಲಾಗ್ ನಿಮಗೆ ಹೇಳ್ತಾ ಹೋಗ್ತೀನಿ ಯಾರು ಯಾವ್ಯಾವ ಡೈಲಾಗ್ ಹೊಡೆದ್ರು ಅಂತೇಳಿ. BSY ವಿಜಯೇಂದ್ರ ವಿರುದ್ಧ ವಾಚಾಮಗೋಚರ ಬೈಗುಳ. ಹಾಗೆ ಬಂದಂಗೆ ಅಪ್ಪ ಮಕ್ಕಳು ಆದರೂ ಯತ್ನಾಳ್ ವಿರುದ್ಧ ಯಾರೂ ಕ್ರಮ ಕೈಗೊಳ್ತಿಲ್ಲ ಅಂತ ಹೇಳಿದಾಗ ಯಾರೋ ಸೆಂಟ್ರಲಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಡೌಟ್ ಬಂದಿತ್ತು. ಯಾಕೆ ಅಂತಂದರೆ ಆ ಸಂದರ್ಭದಲ್ಲಿ ಯತ್ನಾಳ್ ಅವರ ವಿರುದ್ಧ ರೇಣುಕಾಚಾರ್ಯ ಅವರ ಒಂದು ಹೇಳಿಕೆಯನ್ನು ಕೊಟ್ಟಾಗ ರೇಣುಕಾಚಾರ್ಯ ಅವರಿಗೆ ನೋಟಿಸ್ ಬಂತು, ಯತ್ನಾಳ್ ಅವರಿಗೆ ಬರಲಿಲ್ಲ. ಈಗ ಯತ್ನಾಳ್ ರೆಬೆಲ್ಸ್ ಪಡೆಗೆ ದೆಹಲಿ ನಾಯಕರು ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನೋಟಿಸ್ ಅದು ಶಿಸ್ತು ಸಮಿತಿ ಕೊಟ್ಟದ್ದಲ್ಲ, ಇವನೇ ಕೊಟ್ಟಿರಬೇಕು ಅಂತೇಳಿ ಏಕವಚನದಿಂದ ಹೇಳ್ತಾ ಇದ್ರು ಯಾರು, ಯತ್ನಾಳ್ ಅವರು. ಆದರೆ BJPಗೆ ಎಷ್ಟು ದೊಡ್ಡ ತಲೆನೋವಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಮಾತು ಹೇಳ್ತೀನಿ ವೀಕ್ಷಕರೇ. ಒಂದಲ್ಲ ಒಂದು ರೀತಿಯಲ್ಲಿ ಈ ಬಸನಗೌಡ ಪಾಟೀಲ್ ಯತ್ನಾಳ್ ರಾಜ್ಯ BJPಗೆ ಒಂದು ಟಾನಿಕ್ ಅಂತೂ ತುಂಬಿದ್ದಾರೆ. ಯಾಕೆ ಅಂತಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ BJP ಸೋತ ನಂತರ ಕೇಂದ್ರ ಹೈಕಮಾಂಡ್, BJP ಹೈಕಮಾಂಡ್ ರಾಜ್ಯ ನಾಯಕರನ್ನು ಎಡಬೆರಳಲ್ಲಿ ಕರೆದು ಕೂಡ ಮಾತಾಡಿಸಲಿಲ್ಲ. ಎಡಬೆರಳಲ್ಲಿ, ಅರ್ಥ ಆಯ್ತಾ ನಿಮಗೆ? ಮಾತಾಡಿಸಲೇ ಇಲ್ಲ. ಇವರಷ್ಟಕ್ಕೆ ಇವರು ಬಡ್ಕೋತಾ ಇದ್ರು, ಹೊಡ್ಕೋತಾ ಇದ್ರು, ಬೈಕೋತಾ ಇದ್ರು, ಕೇರೇ ಮಾಡ್ತಾಯಿಲ್ಲ. ಏನು ಬೇಕು ಸಾಯಿರತ್ತಾಗೆ ಅನ್ನೋ ರೀತಿಯಲ್ಲಿ ಬಿಟ್ಟಿದ್ರು. ಕೇರೇ ಮಾಡ್ತಾ ಇರಲಿಲ್ಲ. BJPಯ ಯಾವೊಬ್ಬ ನಾಯಕರನ್ನು ಕರೆದು ಮಾತಾಡಿಸ್ತಾ ಇರಲಿಲ್ಲ. ನರೇಂದ್ರ ಮೋದಿ ಅವರು ಮಾತಾಡಿಸ್ತಾ ಇರಲಿಲ್ಲ, ಅಮಿತ್ ಶಾ ಅವರು ಕೂಡ ಮಾತಾಡಿಸ್ತಾ ಇರಲಿಲ್ಲ. ಆಯಿತಾ? BJPಗಿಂತ ಹೆಚ್ಚಾಗಿ ಕುಮಾರಸ್ವಾಮಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ರು. ನಮಗನಿಸ್ತಾ ಇತ್ತು BJP ನಾಯಕ ಕುಮಾರಸ್ವಾಮಿನ ಬೇರೆ ಯಾರಾದರೂ ಇದ್ದಾರೆ ಅನ್ನೋಂಥ ರೀತಿಯಲ್ಲಿ ಇತ್ತು. ನಿಜ ತಾನೇ? ಆದರೆ ಒಂದಂತೂ ಭಾಳ ಸ್ಪಷ್ಟ, ಇದನ್ನು ಎಲ್ಲರೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಸ್ವಪಕ್ಷೀಯರನ್ನೇ ಟೀಕಿಸ್ತಾ ಅಟ್ಲೀಸ್ಟ್ ಇಶ್ಯೂ ಈಗ ಹೈಕಮಾಂಡ್ ಅಂಗಳಕ್ಕೆ ಬಂದು ನಿಂತಿದೆ. ಜೊತೆಗೆ ಎರಡೂ ಟೀಮ್ಗಳು ಅಖಾಡಕ್ಕೆ ರೆಡಿಯಾಗಿದೆ. ಈಗ ಹೈಕಮಾಂಡ್ ಅವರೇನಾದರೂ ಮನಸ್ಸು ಮಾಡಿ ಎರಡೂ ಟೀಮನ್ನು ಜೊತೆ ಸೇರಿಸಿ ಏನಾದರೂ ಒಂದು ಹೊಸ ಫಾರ್ಮುಲಾ ಹುಡುಕಿ ಕೊಟ್ಟರೆ BJP ಜೀವಂತವಾಗಿರುತ್ತೆ, ಇಲ್ಲ ಅಂತಂದರೆ ಇರಲ್ಲ. ಈ ನಡುವೆ ಯತ್ನಾಳ್ ಹೇಳ್ಬಿಟ್ರು, ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ಟು ಬಿಸಾಕ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಹಂಗಾಗಲ್ಲ. ಅಪ್ಪಿತಪ್ಪಿ ಯತ್ನಾಳ್ರನ್ನು ಕೆಣಕಿದ್ರೆ BJP ದೊಡ್ಡ ಪೆಟ್ಟು ತಿನ್ನತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪೆಟ್ಟು ತಿನ್ನತ್ತೆ. ಯಾಕಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಬಲಿಷ್ಠರು, ಅವರ ಸಮುದಾಯ ಬಲಿಷ್ಠ, ಅವ್ರಿಗೊಬ್ಬ ಹಿಂದೂ ಹುಲಿ, ಅವರ ಸ್ಪೀಚ್ಗೆ ಜನ ಸೇರ್ತಾರೆ, ಮತ್ತು ಸೆಳೆಯಬಲ್ಲರು, ಇಲ್ಲ ಅಂತ ಖಂಡಿತವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಬಲು ಪ್ರಬಲ ಪಂಚಮಸಾಲಿ ಸಮುದಾಯ. ಹೇಗೆ ಶಿಗ್ಗಾಮಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಹೇಗೆ ಸಾಗರ ಲಿಂಗಾಯತರಾಗಿರುವಂಥ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಯನ್ನು ಸೋಲಿಸಿಬಿಟ್ರು. ಯಾಕಂದರೆ ಕಳೆದ ಬಾರಿ ಹೇಳಿದ್ರು ಅವರು, ಯಾರು, ಬಸವರಾಜ ಬೊಮ್ಮಾಯಿ, ನಾನು ಈ ಸಲ MP ನಿಲ್ತೀನಿ, ನೆಕ್ಸ್ಟು ನಾನು ಶಿಗ್ಗಾಮಿ ಉಪಚುನಾವಣೆಯಲ್ಲಿ ಪಂಚಮಸಾಲಿ ಲಿಂಗಾಯತರಿಗೆ ನಾನು ಟಿಕೆಟ್ ಕೊಡ್ತೀನಿ ಅಥವಾ ಕೊಡಿಸ್ತೀನಿ. ಕೊಡಲಿಲ್ಲ, ಸೋಲಿಸಿದ್ರು. ಯಾರನ್ನ ಸೋಲಿಸಿಬಿಟ್ಟು ಯಾರನ್ನ ಗೆಲ್ಲಿಸಿದ್ದು? ಜಾತಿ ವಿಚಾರಕ್ಕೆ ಬಂದರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟನ್ನು ಗೆಲ್ಲಿಸ್ತಾರೆ, ಪಠಾಣ್ ಅವ್ರನ್ನ, ಅಲ್ವಾ? ಯತ್ನಾಳ್ ಅವರನ್ನು ಉಚ್ಚಾಟಿಸಿದ್ರೆ ಏನಾಗ್ಬೋದು? ಮುಂದಿನ ಎಲೆಕ್ಷನಲ್ಲಿ ದೊಡ್ಡ ಮಟ್ಟ, ಆಲ್ರೆಡಿ 66ಕ್ಕೆ ಬಂದು ನಿಂತಿದೆ, ವಾಪಸ್ಸತ್ತು 40ಕ್ಕೆ ಹೋಗಿ ನಿಲ್ಬೋದು, ಹೇಳೋಕ್ಕಾಗಲ್ಲ. ಈಗಾಗಲೇ BSY ಅವರನ್ನು CM ಪಟ್ಟದಿಂದ ಕೆಳಗಿಳಿಸಿ ದೊಡ್ಡ ಮಟ್ಟದ ಏಟು ತಿಂದಿತ್ತು BJP. ಆದರೆ ಯಡಿಯೂರಪ್ಪನವ್ರಿಗೇನು ನಾನು ಹೋಲಿಸ್ತಾ ಇಲ್ಲ. ಯಡಿಯೂರಪ್ಪನವರನ್ನು ಕೆಳಗಿಳಿಸಿ BJPಗೆ ಹೆಂಗಿತ್ತು ಅಂತಂದರೆ ಹೊಸವರನ್ನು ತರೋದು, ನಾವೇನೋ ಒಂದು ಪ್ಲ್ಯಾನ್ ಮಾಡ್ತೀವಿ. ಈಗ ನಾಳೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಬದಲಾಗಿ ಬೇರೆಯವ್ರನ್ನ ತರ್ಬೋದು. ಅಲ್ಲಿ ಕೆಮ್ಮವ್ರು ಯಾರೂ ಇಲ್ಲ, ಪಯ್ಯಾನಲ್ಲ BJP ಹೈಕಮಾಂಡ್ ಮುಂದೆ ಯಾರು ಹೇಳೋದಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿ ಮಾಡಿರ್ಬೋದು. ಕೆಲವರಿಗೆ ಮುಖ್ಯಮಂತ್ರಿ ಆಗುವಂಥ ಜೋಶ್ ಇದೆಯಲ್ಲ, ಕೇಂದ್ರ ಮಂತ್ರಿ ಈಗ ನೀವು ಬೇಕಿದ್ರೆ ಕುಮಾರಸ್ವಾಮಿ ಅವರನ್ನ ಕರೆದು ಕೇಳಿರಪ್ಪ, ಹೆಂಗೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಓಕೆನಾ, ಕೇಂದ್ರ ಮಂತ್ರಿ ಓಕೆನಾ ಅಂತೇಳಿ. ಅವ್ರಿಗೆ ಮುಖ್ಯಮಂತ್ರಿನೇ ಓಕೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರನ್ನ ಕರೆದು ಕೇಳಿ, ಸಿದ್ದರಾಮಯ್ಯನವ್ರನ್ನ ಕರೆದು ಕೇಳಿ, DK ಶಿವಕುಮಾರ್ ಅವ್ರನ್ನ ಕರೆದು ಕೇಳಿ. ಆಮೇಲೆ ಇಲ್ಲಿ ನಮಗೆ ಮುಖ್ಯಮಂತ್ರಿ ಎಲ್ಲ ಆಗೋಕ್ಕಾಗಲ್ಲ ಅಂತ ಹೇಳಿದವ್ರಿಗೆಲ್ಲ ಓಕೆ. ನಾನು ಅದನ್ನು ಹೇಳಿದ್ದು.
ಹಾಗಾಗಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಿ ದೊಡ್ಡ ಪೆಟ್ಟು ತಿಂತೋದು. ಉದಾಹರಣೆ ಸಮೇತ ಕೊಡಬಲ್ಲೆ ನಾನು. ಈ ಬಾರಿ ಕಾಂಗ್ರೆಸ್ನಲ್ಲಿ 36 ಲಿಂಗಾಯತ ಎಮ್ ಎಲ್ ಎಗಳಿದ್ದಾರೆ. 36 ಲಿಂಗಾಯತ ಎಮ್ ಎಲ್ ಎ ಟಿಕೆಟ್ ಕೊಟ್ಟಿದ್ದವರು ಒಂದು 40-45 ಜನರಿಗೆ ಟಿಕೆಟ್, 47 ಜನರಿಗೆ ಟಿಕೆಟ್ ಕೊಟ್ಟಿದ್ರು. 36 ಜನ ಗೆದ್ದು ಬಂದರು ಕಾಂಗ್ರೆಸ್ನಲ್ಲಿ. ಅಂಥದ್ದೇ ಬಿ ಜೆ ಪಿ ಕಳೆದ ಬಾರಿ ಅಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಒಂದು 50-55 ಜನರಿಗೆ ಟಿಕೆಟ್ ಕೊಟ್ಟಿತ್ತು ಲಿಂಗಾಯತರಿಗೆ, ಗೆದ್ದು ಬಂದಿದ್ದು 17 ಜನ. ಮತ್ತು ಯಾವ ಲಿಂಗಾಯತರ ಪಾರ್ಟಿ ಅಂತ ಹೇಳ್ತೀರಿ ಬಿ ಜೆ ಪಿಯನ್ನು? 2018ಕ್ಕೆ ಬನ್ನಿ. 2018ಕ್ಕೆ ಯಡಿಯೂರಪ್ಪನವರು ಬಿ ಜೆ ಪಿಯಲ್ಲಿ ಅಂದರೆ ಅಧ್ಯಕ್ಷರಾಗಿ ಎಲೆಕ್ಷನ್ಗೆ ಹೋದಾಗ 104 ಬಂದಿತ್ತಲ್ಲ, ಆಗ ಬಿ ಜೆ ಪಿಯಲ್ಲಿ 36 ಲಿಂಗಾಯತ ಎಮ್ ಎಲ್ ಎಗಳಿದ್ದರು, ಕಾಂಗ್ರೆಸ್ನಲ್ಲಿ 15 ಇದ್ದದ್ದು. ಅರ್ಥ ಆಗಿರ್ಬೇಕು ನಿಮಗೆ ಯಾಕೆ ವಿಜೇಂದ್ರನವರಿಗೆ ಪಟ್ಟ ಕಟ್ಟಿದ್ರು. ಆ ಕಾರಣಕ್ಕಾಗಿ ಇವರು ಕೂಡ ಅದೇ ಲಿಂಗಾಯತರು. ಈಗೇನು ಮಾಡುತ್ತೆ ಹೈಕಮಾಂಡ್? ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನು ಪರಸ್ಪರ ಮುಖಾಮುಖಿ ಕೂರಿಸಿ ಮಾತಾಡತ್ತಾ? ಇವರು ಕೂತ್ಕೋತಾರ? ಗೊತ್ತಿಲ್ಲ. ಯಾರ ಕೈ ಮೇಲಾಗದಂತೆ ನಾಜೂಕಾಗಿ ಪರಿಸ್ಥಿತಿ ನಿಭಾಯಿಸಬೇಕಾಗಿದೆ. ಪರಿಸ್ಥಿತಿ ಹೆಂಗಿದೆ ಅಂತಂದರೆ, MP ಪ್ರಕಾಶ್ ಅವರೊಂದು ಮಾತನ್ನು ಹೇಳ್ತಾ ಇದ್ರು. ಯಾರನ್ನಾದರೂ ದೊಡ್ಡ ನಾಯಕರನ್ನು ಮಾತಾಡಿಸುವಾಗ, ದೇವೇಗೌಡರನ್ನ ಮತ್ತು ರಾಮಕೃಷ್ಣ ಹೆಗಡೆಯವರನ್ನ ಮಾತಾಡಿಸಿದಾಗ ಏನು ಹೇಳ್ತಾ ಇದ್ರು ಅಂತಂದರೆ, 2 ಕುದುರೆಗಳನ್ನು ಕರ್ಕೊಂಬರ್ಬೋದಂತೆ ನೀರು ಕುಡಿಸೋದಕ್ಕೆ. 2 ಕುದುರೆಗಳನ್ನು, ಓಟದ ಕುದುರೆಗಳನ್ನು ಕರ್ಕೊಂಬರ್ಬೋದಂತೆ ನೀರು ಕುಡಿಸೋದಕ್ಕೆ. ನೀರು ಕುಡಿಸೋದಕ್ಕೆ ಕರ್ಕೊಂಬರ್ಬೋದು, ಆದರೆ ನೀರು ಕುಡಿಯಲ್ಲ ಅದು ಅಂತ. ಅದು ಅದರ ಡಿಸಿಷನು ಅಂತ. ಕುದುರೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಒಂದು ಮಾತು. ಕುದುರೆ ಎಲ್ಲಿ ನೀರು ಕುಡಿಯುತ್ತೋ ಆ ನೀರನ್ನು ಏನು ಅಭಿಷೇಕಕ್ಕೂ ಬಳಸ್ಬೋದಂತೆ, ಅಷ್ಟು ಶುದ್ಧ ಇರುತ್ತಂತೆ ಆ ನೀರು. ಹಾಗಾಗಿ ಕುದುರೆಯನ್ನು ನೀರ ಹತ್ರ ಕರ್ಕೊಂಬರ್ಬೋದು, ಕುಡ್ಸೋಕ್ಕಾಗಲ್ಲ ಅಂತೇಳಿ. ಹಾಗೆಯೇ ಇವರಿಬ್ಬರನ್ನು ಹೈಕಮಾಂಡ್ ಮುಂದೆ ಕೂರಿಸ್ಬೋದು. ಸಮಜಾಯಿಷಿ ಮಾಡೋರು ಯಾರು? ಹೈಕಮಾಂಡ್ ಪರಿಸ್ಥಿತಿ ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಇಬ್ಬರು ಸುಮ್ಮನಾಗಬೇಕು ಅಂತ ಓರ್ವ ಕೇಂದ್ರ ಮಂತ್ರಿ ಹೇಳ್ತಾ ಇದ್ದಾರಂತೆ. ಬಿಕ್ಕಟ್ಟು ಸೂಕ್ಷ್ಮವಾಗಿ ಪರಿಹರಿಸಲು ದೆಹಲಿ ಮೇಲೆ ಒತ್ತಡ. ಪರಿಹಾರ ಮಾಡೋದಿದ್ರೆ ಒಬ್ಬರೇ, ಅಮಿತ್ ಶಾ. ಬಹುಶಃ ನರೇಂದ್ರ ಮೋದಿಯವರ ಎಂಟ್ರಿ ಆಗಲಿಕ್ಕಿಲ್ಲ, ಅಮಿತ್ ಶಾ ಅವರೇ ಮಾಡಬೇಕು. ಬೇರೆ ಯಾವ ನಾಯಕರಿಂದ ಕೂಡ ಸಾಧ್ಯ ಇಲ್ಲ. ಆದರೆ ಬಸವನಗೌಡ ಪಾಟೀಲ್ ಒಂದು ಸವಾಲು ಹಾಕಿದ್ದಾರೆ ಗೊತ್ತಾ? ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀನಿ ಅಂತೇಳಿ. ವೀಕ್ಷಕರೇ, ಇವರೆಷ್ಟು ತಿಪ್ಪರ್ಲಾಗೋಡಿಲಿ, ದಾವಣಗೆರೆ ಸಮಾವೇಶದಲ್ಲಿ ಜನ ಹೇಗೆ ಸೇರ್ತಾರೆ ಅನ್ನೋದರ ಮೇಲೆ ಬರೆದಿಟ್ಕೊಳ್ಳಿ. ದಾವಣಗೆರೆ ಸಮಾವೇಶದಲ್ಲಿ ಜನ ಹೇಗೆ ಸೇರ್ತಾರೆ ಅನ್ನೋ. ಈ ನಡುವೆ ಯತ್ನಾಳ್ ಹೇಳ್ಬಿಟ್ರು, ಯತ್ನಾಳ್ಗೆ ಶೋಕಾಸ್ ನೋಟಿಸ್ ಕೊಟ್ಟುಬಿಟ್ಟು ಬಿಸಾಕ್ಬಿಡ್ತೀವಿ ಅಂತ ಹೇಳಿದ ತಕ್ಷಣ ಹಂಗಾಗಲ್ಲ. ಅಪ್ಪಿತಪ್ಪಿ ಯತ್ನಾಳ್ರನ್ನು ಕೆಣಕಿದ್ರೆ ಬಿ ಜೆ ಪಿ ದೊಡ್ಡ ಪೆಟ್ಟು ತಿನ್ನತ್ತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಪೆಟ್ಟು ತಿನ್ನತ್ತೆ. ಯಾಕಂದರೆ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದಲ್ಲಿ ಯತ್ನಾಳ್ ಬಲಿಷ್ಠರು, ಅವರ ಸಮುದಾಯ ಬಲಿಷ್ಠ, ಅವ್ರಿಗೊಬ್ಬ ಹಿಂದೂ ಹುಲಿ, ಅವರ ಸ್ಪೀಚ್ಗೆ ಜನ ಸೇರ್ತಾರೆ, ಮತ್ತು ಸೆಳೆಯಬಲ್ಲರು. ಇಲ್ಲ ಅಂತ ಖಂಡಿತವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು, ಬಲು ಪ್ರಬಲ ಪಂಚಮಸಾಲಿ ಸಮುದಾಯ. ಹೇಗೆ ಶಿಗ್ಗಾಂವಿಯಲ್ಲಿ ಪಂಚಮಸಾಲಿ ಸಮುದಾಯಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಹೇಗೆ ಸಾಗರ ಲಿಂಗಾಯತರಾಗಿರುವಂಥ ಬಸವರಾಜ ಬೊಮ್ಮಾಯಿ ಪುತ್ರ ಭರತ್ ಬೊಮ್ಮಾಯಿಯನ್ನು ಸೋಲಿಸಿಬಿಟ್ರು. ಯಾಕಂದರೆ ಕಳೆದ ಬಾರಿ ಹೇಳಿದ್ರು ಅವರು, ಯಾರು? ಬಸವರಾಜ ಬೊಮ್ಮಾಯಿ, ನಾನು ಈ ಸಲ MP ಗೆ ನಿಲ್ತೀನಿ, ನೆಕ್ಸ್ಟು ನಾನು ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಪಂಚಮಸಾಲಿ ಲಿಂಗಾಯತರಿಗೆ ನಾನು ಟಿಕೆಟ್ ಕೊಡ್ತೀನಿ ಅಥವಾ ಕೊಡಿಸ್ತೀನಿ. ಕೊಡಲಿಲ್ಲ, ಸೋಲಿಸಿದ್ರು. ಯಾರನ್ನ ಸೋಲಿಸಿಬಿಟ್ಟು ಯಾರನ್ನ ಗೆಲ್ಲಿಸಿದ್ದು? ಜಾತಿ ವಿಚಾರಕ್ಕೆ ಬಂದರೆ ಒಬ್ಬ ಮುಸ್ಲಿಂ ಕ್ಯಾಂಡಿಡೇಟನ್ನು ಗೆಲ್ಲಿಸ್ತಾರೆ, ಪಠಾಣ್ ಅವ್ರನ್ನ, ಅಲ್ವಾ? ಯತ್ನಾಳ್ ಅವರನ್ನು ಉಚ್ಚಾಟಿಸಿದ್ರೆ ಏನಾಗ್ಬೋದು? ಮುಂದಿನ ಎಲೆಕ್ಷನಲ್ಲಿ ದೊಡ್ಡ ಮಟ್ಟ, ಆಲ್ರೆಡಿ 66ಕ್ಕೆ ಬಂದು ನಿಂತಿದೆ, ವಾಪಸ್ಸದು 40ಕ್ಕೆ ಹೋಗಿ ನಿಲ್ಬೋದು, ಹೇಳೋಕ್ಕಾಗಲ್ಲ. ಈಗಾಗಲೇ BSY ಅವರನ್ನು CM ಪಟ್ಟದಿಂದ ಕೆಳಗಿಳಿಸಿ ದೊಡ್ಡ ಮಟ್ಟದ ಏಟು ತಿಂದಿತ್ತು BJP. ಆದರೆ ಯಡಿಯೂರಪ್ಪನವ್ರಿಗೇನು ನಾನು ಹೋಲಿಸ್ತಾ ಇಲ್ಲ. ಯಡಿಯೂರಪ್ಪನವರನ್ನು ಕೆಳಗಿಳಿಸಿ BJPಗೆ ಹೆಂಗಿತ್ತು ಅಂತಂದರೆ, ಹೊಸವರನ್ನು ತರೋದು, ನಾವೇನೋ ಒಂದು ಪ್ಲ್ಯಾನ್ ಮಾಡ್ತೀವಿ. ಈಗ ನಾಳೆ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಬದಲಾಗಿ ಬೇರೆಯವ್ರನ್ನ ತರ್ಬೋದು. ಅಲ್ಲಿ ಕೆಮ್ಮವ್ರು ಯಾರೂ ಇಲ್ಲ, ಪಯ್ಯಾನಲ್ಲ BJP ಹೈಕಮಾಂಡ್ ಮುಂದೆ ಯಾರು ಹೇಳೋದಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿ ಮಾಡಿರ್ಬೋದು. ಕೆಲವರಿಗೆ ಮುಖ್ಯಮಂತ್ರಿ ಆಗುವಂಥ ಜೋಶ್ ಇದೆಯಲ್ಲ, ಕೇಂದ್ರ ಮಂತ್ರಿ ಈಗ ನೀವು ಬೇಕಿದ್ರೆ ಕುಮಾರಸ್ವಾಮಿ ಅವರನ್ನ ಕರೆದು ಕೇಳಿರಪ್ಪ, ಹೆಂಗೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಓಕೆನಾ, ಕೇಂದ್ರ ಮಂತ್ರಿ ಓಕೆನಾ ಅಂತೇಳಿ. ಅವ್ರಿಗೆ ಮುಖ್ಯಮಂತ್ರಿನೇ ಓಕೆ ಅಂತ ಹೇಳ್ತಾರೆ. ಯಡಿಯೂರಪ್ಪನವ್ರನ್ನ ಕರೆದು ಕೇಳಿ, ಸಿದ್ದರಾಮಯ್ಯನವ್ರನ್ನ ಕರೆದು ಕೇಳಿ, DK ಶಿವಕುಮಾರ್ ಅವ್ರನ್ನ ಕರೆದು ಕೇಳಿ. ಆಮೇಲೆ ಇಲ್ಲಿ ನಮಗೆ ಮುಖ್ಯಮಂತ್ರಿ ಎಲ್ಲ ಆಗೋಕ್ಕಾಗಲ್ಲ ಅಂತ ಹೇಳಿದವ್ರಿಗೆಲ್ಲ ಓಕೆ. ನಾನು ಅದನ್ನು ಹೇಳಿದ್ದು. ಹಾಗಾಗಿ ಯಡಿಯೂರಪ್ಪನವರನ್ನು ಕೆಳಗಿಳಿಸಿ ದೊಡ್ಡ ಪೆಟ್ಟು ತಿಂತೋದು.
ಉದಾಹರಣೆ ಸಮೇತ ಕೊಡಬಲ್ಲೆ ನಾನು. ಈ ಬಾರಿ ಕಾಂಗ್ರೆಸ್ನಲ್ಲಿ 36 ಲಿಂಗಾಯತ ಎಮ್ ಎಲ್ ಎಗಳಿದ್ದಾರೆ. 36 ಲಿಂಗಾಯತ ಎಮ್ ಎಲ್ ಎ. ಟಿಕೆಟ್ ಕೊಟ್ಟಿದ್ದವರು ಒಂದು 40-45 ಜನರಿಗೆ ಟಿಕೆಟ್, 47 ಜನರಿಗೆ ಟಿಕೆಟ್ ಕೊಟ್ಟಿದ್ರು. 36 ಜನ ಗೆದ್ದು ಬಂದರು ಕಾಂಗ್ರೆಸ್ನಲ್ಲಿ. ಅಂಥದ್ದೇ ಬಿ ಜೆ ಪಿ ಕಳೆದ ಬಾರಿ ಅಂದರೆ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ನಂತರ ಒಂದು 50-55 ಜನರಿಗೆ ಟಿಕೆಟ್ ಕೊಟ್ಟಿತ್ತು ಲಿಂಗಾಯತರಿಗೆ. ಗೆದ್ದು ಬಂದಿದ್ದು 17 ಜನ. ಮತ್ತು ಯಾವ ಲಿಂಗಾಯತರ ಪಾರ್ಟಿ ಅಂತ ಹೇಳ್ತೀರಿ ಬಿ ಜೆ ಪಿಯನ್ನು? 2018ಕ್ಕೆ ಬನ್ನಿ. 2018ಕ್ಕೆ ಯಡಿಯೂರಪ್ಪನವರು ಬಿ ಜೆ ಪಿಯಲ್ಲಿ ಅಂದರೆ ಅಧ್ಯಕ್ಷರಾಗಿ ಎಲೆಕ್ಷನ್ಗೆ ಹೋದಾಗ 104 ಬಂದಿತ್ತಲ್ಲ, ಆಗ ಬಿ ಜೆ ಪಿಯಲ್ಲಿ 36 ಲಿಂಗಾಯತ ಎಮ್ ಎಲ್ ಎಗಳಿದ್ದರು, ಕಾಂಗ್ರೆಸ್ನಲ್ಲಿ 15 ಇದ್ದದ್ದು. ಅರ್ಥ ಆಗಿರ್ಬೇಕು ನಿಮಗೆ ಯಾಕೆ ವಿಜೇಂದ್ರನವರಿಗೆ ಪಟ್ಟ ಕಟ್ಟಿದ್ರು. ಆ ಕಾರಣಕ್ಕಾಗಿ ಇವರು ಕೂಡ ಅದೇ ಲಿಂಗಾಯತರು. ಈಗೇನು ಮಾಡುತ್ತೆ ಹೈಕಮಾಂಡ್? ಯತ್ನಾಳ್ ಮತ್ತು ವಿಜೇಂದ್ರ ಅವರನ್ನು ಪರಸ್ಪರ ಮುಖಾಮುಖಿ ಕೂರಿಸಿ ಮಾತಾಡತ್ತಾ? ಇವರು ಕೂತ್ಕೋತಾರ? ಗೊತ್ತಿಲ್ಲ. ಯಾರ ಕೈ ಮೇಲಾಗದಂತೆ ನಾಜೂಕಾಗಿ ಪರಿಸ್ಥಿತಿ ನಿಭಾಯಿಸಬೇಕಾಗಿದೆ. ಪರಿಸ್ಥಿತಿ ಹೆಂಗಿದೆ ಅಂತಂದರೆ, MP ಪ್ರಕಾಶ್ ಅವರೊಂದು ಮಾತನ್ನು ಹೇಳ್ತಾ ಇದ್ರು. ಯಾರನ್ನಾದರೂ ದೊಡ್ಡ ನಾಯಕರನ್ನು ಮಾತಾಡಿಸುವಾಗ, ದೇವೇಗೌಡರನ್ನ ಮತ್ತು ರಾಮಕೃಷ್ಣ ಹೆಗಡೆಯವರನ್ನ ಮಾತಾಡಿಸಿದಾಗ ಏನು ಹೇಳ್ತಾ ಇದ್ರು ಅಂತಂದರೆ, 2 ಕುದುರೆಗಳನ್ನು ಕರ್ಕೊಂಬರ್ಬೋದಂತೆ ನೀರು ಕುಡಿಸೋದಕ್ಕೆ. 2 ಕುದುರೆಗಳನ್ನು, ಓಟದ ಕುದುರೆಗಳನ್ನು ಕರ್ಕೊಂಬರ್ಬೋದಂತೆ ನೀರು ಕುಡಿಸೋದಕ್ಕೆ. ನೀರು ಕುಡಿಸೋದಕ್ಕೆ ಕರ್ಕೊಂಬರ್ಬೋದು, ಆದರೆ ನೀರು ಕುಡಿಯಲ್ಲ ಅದು ಅಂತ. ಅದು ಅದರ ಡಿಸಿಷನು ಅಂತ. ಕುದುರೆ ಬಗ್ಗೆ ನಿಮ್ಗೆ ಗೊತ್ತಿರ್ಬೋದು ಒಂದು ಮಾತು. ಕುದುರೆ ಎಲ್ಲಿ ನೀರು ಕುಡಿಯುತ್ತೋ ಆ ನೀರನ್ನು ಏನು ಅಭಿಷೇಕಕ್ಕೂ ಬಳಸ್ಬೋದಂತೆ, ಅಷ್ಟು ಶುದ್ಧ ಇರುತ್ತಂತೆ ಆ ನೀರು. ಹಾಗಾಗಿ ಕುದುರೆಯನ್ನು ನೀರ ಹತ್ರ ಕರ್ಕೊಂಬರ್ಬೋದು, ಕುಡ್ಸೋಕ್ಕಾಗಲ್ಲ ಅಂತೇಳಿ. ಹಾಗೆಯೇ ಇವರಿಬ್ಬರನ್ನು ಹೈಕಮಾಂಡ್ ಮುಂದೆ ಕೂರಿಸ್ಬೋದು. ಸಮಜಾಯಿಷಿ ಮಾಡೋರು ಯಾರು? ಹೈಕಮಾಂಡ್ ಪರಿಸ್ಥಿತಿ ಹಾವು ಸಾಯಬಾರ್ದು, ಕೋಲು ಮುರಿಯಬಾರ್ದು ಅನ್ನೋಂಥ ಪರಿಸ್ಥಿತಿಯಲ್ಲಿದೆ. ಇಬ್ಬರು ಸುಮ್ಮನಾಗಬೇಕು ಅಂತ ಓರ್ವ ಕೇಂದ್ರ ಮಂತ್ರಿ ಹೇಳ್ತಾ ಇದ್ದಾರಂತೆ. ಬಿಕ್ಕಟ್ಟು ಸೂಕ್ಷ್ಮವಾಗಿ ಪರಿಹರಿಸಲು ದೆಹಲಿ ಮೇಲೆ ಒತ್ತಡ. ಪರಿಹಾರ ಮಾಡೋದಿದ್ರೆ ಒಬ್ಬರೇ, ಅಮಿತ್ ಶಾ. ಬಹುಶಃ ನರೇಂದ್ರ ಮೋದಿಯವರ ಎಂಟ್ರಿ ಆಗಲಿಕ್ಕಿಲ್ಲ, ಅಮಿತ್ ಶಾ ಅವರೇ ಮಾಡಬೇಕು. ಬೇರೆ ಯಾವ ನಾಯಕರಿಂದ ಕೂಡ ಸಾಧ್ಯ ಇಲ್ಲ. ಆದರೆ ಬಸವನಗೌಡ ಪಾಟೀಲ್ ಒಂದು ಸವಾಲು ಹಾಕಿದ್ದಾರೆ ಗೊತ್ತಾ? ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತೀನಿ ಅಂತೇಳಿ. ವೀಕ್ಷಕರೇ, ಇವರೆಷ್ಟು ತಿಪ್ಪರ್ಲಾಗೋಡಿಲಿ, ದಾವಣಗೆರೆ ಸಮಾವೇಶದಲ್ಲಿ ಜನ ಹೇಗೆ ಸೇರ್ತಾರೆ ಅನ್ನೋದರ ಮೇಲೆ ಬರೆದಿಟ್ಕೊಳ್ಳಿ. ದಾವಣಗೆರೆ ಸಮಾವೇಶದಲ್ಲಿ ಜನ ಹೇಗೆ ಸೇರ್ತಾರೆ ಅನ್ನೋದರ ಮೇಲೆ